ನೋಡಿ, ಈಗಾಗಲೇ ನಾನು ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ ನೋಡಿ. ಈ ಹೊರ ರಾಜ್ಯಗಳಿಂದ ಆಗಮಿಸ್ತಕ್ಕಂಥ ವಾಹನಗಳು, ಈ ತರಹದ ಉದ್ದನೆಯ ವಾಹನಗಳು ಎಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅಂದರೆ ನಮ್ಮ ರಸ್ತೆಗಳಲ್ಲಿ, ವಿಶೇಷವಾಗಿ ನಮ್ಮ ರಸ್ತೆಗಳಲ್ಲಿ ತಾವೇ ವೀಕ್ಷಣೆ ಮಾಡಿ ನೋಡಿ. ಹಿಂದ್ಗಡೆ ಏನಿದೆ ಈ ಒಂದು ಬ್ಯಾಕ್ ಪೋರ್ಷನ್ ಏನಿದೆ, ಇದು ರಸ್ತೆಗಳಿಗೆ ಉಜ್ಜತಕ್ಕಂಥ ಕಾರ್ಯ ಆಗುತ್ತೆ. ಸೊ ಖಂಡಿತವಾಗ್ಲೂ ಆ ವಿಡಿಯೋ ನಾನು ತೋರ್ಪಡಿಸ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋ ಮಿಸ್ ಮಾಡ್ಕೊಬೇಡಿ. ನಿಮ್ಮ ಒಂದು ಅನಿಸಿಕೆಯನ್ನು ಸಹ ವ್ಯಕ್ತಪಡಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನೋಡಿ, ಎಷ್ಟು ಹಿಂಸೆ ಅಂದರೆ ಈ ವಾಹನಗಳು ತಿರ್ಸ್ಬೇಕಾದ್ರೆ ಬೀಡಿ ಸೇಕೊಂಡು ಹೊಗೆ ನೋಡಿ ಹೆಂಗೆ ಬಿಡ್ತಾವ್ರೆ ಅವರು. ನೋಡ್ಕೊಳ್ಳಿ, ಖಂಡಿತ ಈ ವಾಹನಗಳು ಈ ರಸ್ತೆಯಲ್ಲಿ ಉಜ್ಜಿಕೊಂಡೇ ಹೋಗುತ್ತೆ. ನೋಡ್ಕೊಳ್ಳಿ, ಮುಂದಿನ ತಿರುವಿನಲ್ಲಿ 6ನೇ ತಿರುವು, ನಾನು ಇಲ್ಲೇ ಹೇಳಿದ್ದೀನಿ, 6ನೇ ತಿರುವಿನಲ್ಲಿ ಖಂಡಿತವಾಗ್ಲೂ ಈ ವಾಹನ ಉಜ್ಜುತ್ತೆ. ಹೇಳಿದ್ದೀನಿ, ಉಜ್ಜಿಲ್ಲ ಅಂದರೆ ನೀವು ಬಾಯಿ ಬಂದಾಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ಬೋದು. ಉಜ್ಜಿದ್ರೂ ಅಷ್ಟೇ, ನಿನಗೆ ಮಾಡೋ ಕೆಲಸ ಇಲ್ವಾ ಹಂಗಿಗೆ ಅಂತ ಬ್ಯಾಡ್ ಕಮೆಂಟ್ಸ್ ಹಾಕಿ ಪರವಾಗಿಲ್ಲ. ಆದರೆ ಈ ವಿಡಿಯೋ ಮಾತ್ರ ವೈರಲ್ ಮಾಡಲೇಬೇಕು. ನಮ್ಮ ಏನು ಮಲೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಮುಖ್ಯ ರಸ್ತೆಯಲ್ಲಿ ಈ ಡಿಸೆಂಬರು, ಜನವರಿ, ಫೆಬ್ರವರಿ ಈ ತಿಂಗಳಲ್ಲಿ ಹೊರ ರಾಜ್ಯಗಳಿಂದ ಅಂದರೆ ಮಧ್ಯಪ್ರದೇಶ, ಹಾಗೆ ರಾಜಸ್ಥಾನ, ಬಿಹಾರ ಈ ಭಾಗದಿಂದ ಸಾಕಷ್ಟು ವಾಹನಗಳು, ಈ ಥರದ ಉದ್ದನೆಯ ಅಗಲವಾದ ವಾಹನಗಳು ಆಗಮಿಸ್ತವೆ. ಸೊ ಇವು ಬಂದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈ ಒಂದು ನಮ್ಮ ತಿರುವುಗಳಲ್ಲಿ ಏನಿದೆ, ಸೊ ಇಲ್ಲಿ ಇವರು ವಾಹನ ಸಂಚಾರವನ್ನು ಮಾಡಲು ಭಾಳ ಕಷ್ಟಕರ. ತಾವು ವೀಕ್ಷಣೆ ಮಾಡ್ತಿದ್ರೆ ಎಷ್ಟು ಉದ್ದ ಇದೆ ನೋಡಿ ವಾಹನ. ಕೆಳಗಡೆ ಇದೆಯಕ್ಕ, ಹಾಂ ಹಾಂ ಹಾಂ, ಇಲ್ಲೇನು ಸಮಸ್ಯೆ ಇಲ್ಲ ಇಲ್ಲಿ. ಹಾಂ ಹಾಂ, ಉಚ್ತಾ ಹಾಂ 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 ಹಾಂ, ಇಲ್ಲ ಮಿಸ್ ಆಯಿತು. ಓಕೆ ನೋಡಿ, ಮುಂದಿನ ನಿಲ್ದಾಣ ದಯವಿಟ್ಟು ನಿರೀಕ್ಷಿಸಿ. ಬಸ್ನ ಈಗಲೇ ಓವರ್ಟೇಕ್ ಹೊಡಿಬೇಕು, ಇಲ್ಲಾಂದ್ರೆ ಆಗಲ್ಲ. ಇನ್ನಾಗಲ್ಲ. ಅಣ್ಣವ್ರು ಬಂದರು, ನಮ್ಮ ಕರ್ನಾಟಕ ಸಾರಿಗೆ ಓವರ್ಟೇಕ್ ಹೊಡಿಯೋಕ್ಕೆ ಟ್ರೈ ಮಾಡ್ತಾರೆ, ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ನುಗ್ಗಿದ್ರು, ಈಗ ಆಗಲ್ಲ. ನೋಡಿದ್ರಾ? ಹಾಂ ಹೆಂಗೆ ಪಾಪ ಸೈಡ್ ಕೊಡ್ತವ್ರೆ. ನೀನು ಸೈಡ್ ಕೊಟ್ರೆಷ್ಟು ಬಿಟ್ರೆಷ್ಟು ನುಗ್ಗದೆ. ಇನ್ನೊಂದು ಬರ್ತೀರ ನಾವು. ನಿಮ್ಮಣ್ಣ? ಹಾಂ ನೋಡಿ, ಇವ್ರ ಅಣ್ಣ ಬಂದಾಯ್ತು. ಇವ್ರ ಅಣ್ಣ ಏನು ಮಾಡೋಕ್ಕಾಗಲ್ಲ ಇಲ್ಲಿ. ಅಯ್ಯೋ, ನನಗೆ ಮಿಸ್ ಆಗೋಯ್ತಲ್ಲಪ್ಪ ಇದು. ಅಣ್ಣ ಹೊಡಿ ಓವರ್ಟೇಕ್ ಹೊಡಿ ಅಣ್ಣ. ನುಗ್ಸದೆ. ವಾವ್, ಸೂಪರ್. ನಡಿಯೋಣ ನೀನು ಹೋಗೋಣ, ಅಳ್ಳಾಡ್ಕೊಂಡು ಹೋಗೋಣ. ಪಾಪ ಅವರು ಏನಾಗುತ್ತೆ ಅಂದರೆ ಸೈಡ್ ಕೊಡಲೇಬೇಕು ಅವರು, ಇಲ್ಲಾಂದರೆ ಅವ್ರು ನಿಧಾನಕ್ಕೆ ಹೋಗಲೇಬೇಕು. ಅವ್ರು ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ತುಂಬ ಸ್ಲೋ. ಯಾಕಂದರೆ ಆ ವಾಹನ ಏನು ಮಾಡಿಬಿಡುತ್ತೆ ನೋಡಿ, ಮೇಲ್ಗಡೆನೂ ನೋಡ್ಕೊಬೇಕು. ತುಂಬ ಜೋಪಾನವಾಗಿ ಅವರು ಸಂಚಾರ. ನೋಡಿ, ಈಗ ಬಂತು, ಹತ್ರ ಬಂದಿದೆ ನೋಡಿ. ಇದು 6ನೇ ತಿರುವು, ತಾಳು ಬೆಟ್ಟದ 6ನೇ ತಿರುವು, ಮೋಸ್ಟ್ ಡೇಂಜರಸ್ ತಿರುವು. ದಯವಿಟ್ಟು ನಿರೀಕ್ಷಿಸಿ. ಬಂದಾಯಿತು ಬಾಸು, ಇದು ಡೇಂಜರಸ್ ಪ್ಲೇಸು ನೋಡಮ್ಮ. ಇಲ್ಲಿ ಉಜ್ಜಲೇಬೇಕು ಅಂದ್ಕೊಂಡಿದ್ದೀನಿ. ಇದೇನಾದ್ರು ಮಿಸ್ ಆದರೆ 4ನೇ ತಿರುವು. ನೋಡಪ್ಪ, ತಕಳಪ್ಪ. ಅಣ್ಣವ್ರ ನೋಡ್ಕೊಳ್ಳಿ. ಎಸ್ ಬೆಂಡ್ ಮಾಡ್ಬಿಟ್ಟ. ನೋಡ್ಕೊಳಪ್ಪ. ನೋಡ್ಕೊಳ್ಳಿ. ಫೈನ್. ನೋಡಿದ್ರಾ, ನಾನು ಹೇಳಿಲ್ವಾ? ಈಗ ಹಿಂದೇನು ಬರೋಕ್ಕಲ್ಲ, ಮುಂದೇನು ಹೋಗೋಕ್ಕಾಗಲ್ಲ. ಪುನಃ ಉಜ್ಕೊಂಡೇ ಬರ್ಬೇಕು ಅವರು. ನೋಡಿ, ಇಷ್ಟಲ್ಲೇ ಆಟ ಆಡಬೇಕು ನೋಡಿ. ಏನು ಮಾಡೋಕ್ಕಲ್ಲ ಪಾಪ. ಅದು ಅವ್ರ ತಪ್ಪಲ್ಲ, ಇರ್ತಕ್ಕಂಥ ಈ ಒಂದು ಪರಿಸ್ಥಿತಿದು ತಪ್ಪು. ಏನು ಮಾಡೋಕ್ಕಲ್ಲ. ನೋಡಿದ್ರಾ, ನಾವು ಹೇಳಿಲ್ವಾ ನಮ್ಮ ಹುಡುಗ ಸಾಧ್ಯನೇ ಇಲ್ಲ ಅಂದ್ಬಿಟ್ಟ. ನಾನು ಅಷ್ಟು ಸುಲಭ ಅಲ್ಲಪ್ಪ, ನಾವು ಕಾಣಕ್ಕೋ ಬಿಡಲ್ಲ. ಇದು ಹಿಂಗೆ ಅಂತ ನಾನು ಗೆಸ್ ಮಾಡ್ಬಿಡ್ತೀನಿ. 2 ಜಾಗದಲ್ಲಿ ಉಜ್ಜಿದೆ. ಈ ಉಜ್ಜ ವ್ಯವಹಾರನ ತಪ್ಸಂತ ರಸ್ತೆ ಆಗ್ಬಿಡ್ಲಿ. ಸೊ ಈಗ ಓವರ್ಟೇಕ್ ಹೊಡ್ಕೊಂತೀನಿ.
ಓವರ್ಟೇಕ್ ಹೊಡಿಸ್ಬಿಟ್ರೆ ಇವರು. ಎಸ್, ಓವರ್ಟೇಕ್. ಓ ಥ್ಯಾಂಕ್ ಯು ಅಣ್ಣ, ಒಂದು ಒಳ್ಳೆ ಕಂಟೆಂಟ್ ಕೊಟ್ಟೆ. ನೋಡ್ದಿಲ್ಲ